ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನ ಆರಂಭ ಆಗಸ್ಟ್ 13ರಿಂದ ಆಗಸ್ಟ್ 27ರವರೆಗೆ ಕಲಾಪ ಇರುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಮೊದಲ ಅಧಿವೇಶನವನ್ನ ಫೇಸ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನ ಆರಂಭ ಆಗಸ್ಟ್ 13ರಿಂದ ಆಗಸ್ಟ್ 27ರವರೆಗೆ ಕಲಾಪ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಅಧಿವೇಶನ. ಹಂಗಾಮಿ ಸ್ಪೀಕರ್ ಆಗಿ ಟಿಬಿ ಜಯಚಂದ್ರ ಅವರು ಕೂಡ ಇದ್ದಾರೆ. ಮೊದಲ ದಿನ ಅಧಿವೇಶನದಲ್ಲಿ ಸಂತಾಪ ಸೂಚನೆ. ಮಾಜಿ ಸಚಿವ ಡಿ ಸುಧಾಕರ್, ಮಾಜಿ ಸಚಿವ ಸಿ ವೀರಣ್ಣ, ಮಾಜಿ ಸಚಿವ ವೆಂಕಟಪ್ಪ, ರಾಮಚಂದ್ರೇಗೌಡ ಹಾಗೆ ಮಾಜಿ ಶಾಸಕರಾದಂತಹ ಕೆಆರ್ ಶ್ರೀನಿವಾಸಯ್ಯ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಗಾಯಕಿ ಎಸ್ ಜಾನಕಿ ಹಾಗೆ ಆಶಾ ಭೋಸ್ಲೆ, ಎಚ್ಡಿಡಿ ಪತ್ನಿಯಾಗಿರುವಂತಹ ಚೆನ್ನಮ್ಮ ಅವರಿಗೆ ವಿಧಾನಸಭೆಯಲ್ಲಿ ಸಂತಾಪವನ್ನ ಸೂಚಿಸಲಾಯಿತು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಫೇಸ್ ಮಾಡ್ತಾ ಇರುವಂತಹ ಅಧಿವೇಶನ ಇದು. ಆಗಸ್ಟ್ 13ನೇ ತಾರೀಕಿಂದ ಆಗಸ್ಟ್ 27ನೇ ತಾರೀಕುವರೆಗೂ ಕೂಡ ಕಲಾಪ ಇರ್ತವೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಅಧಿವೇಶನಕ್ಕೆ ಹಾಜರಾಗ್ತಾ ಇರುವಂತದ್ದು. ಹಂಗಾಮಿ ಸ್ಪೀಕರ್ ಆಗಿಯೂ ಕೂಡ ಟಿಬಿ ಜಯಚಂದ್ರ ಅವರು ಕೂತ್ಕೊಂಡಿದ್ದಾರೆ. ಮೊದಲ ದಿನ ಅಧಿವೇಶನದಲ್ಲಿ ಸಂತಾಪ ಸೂಚನೆಯನ್ನ ಮಾಡಲಾಗುತ್ತೆ. ಯಾರ್ಯಾರು ಇಹಲೋಕವನ್ನ ತ್ಯಜಿಸಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಸಂತಾಪ ಸೂಚಿಸಲಾಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಮಾಜಿ ಸಚಿವ ಡಿ ಸುಧಾಕರ್, ಮಾಜಿ ಸಚಿವ ಸಿ ವೀರಣ್ಣ, ಮಾಜಿ ಸಚಿವ ವೆಂಕಟರಮಣಪ್ಪ, ರಾಮಚಂದ್ರೇಗೌಡ ಹಾಗೆ ಮಾಜಿ ಶಾಸಕರಾಗಿರುವಂತಹ ಕೆಆರ್ ಶ್ರೀನಿವಾಸಯ್ಯ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಗಾಯಕಿ ಎಸ್ ಜಾನಕಿ ಹಾಗೂ ಆಶಾ ಭೋಸ್ಲೆ, ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರಿಗೂ ಕೂಡ ವಿಧಾನಸಭೆಯಲ್ಲಿ ಸಂತಾಪವನ್ನ ಸೂಚಿಸಲಾಗುತ್ತೆ. ಇದಾದ ನಂತರ ವಿಚಾರಗಳು ಚರ್ಚೆಗಳು ಮುಂದುವರಿತಾವೆ. ಇದು ಯಾವ ರೀತಿ ಅಂತಂದ್ರೆ ನಾಳೆಯಿಂದ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾಳೆಯಿಂದ ಶುರು ಆಗುತ್ತೆ ಆಲ್ಮೋಸ್ಟ್. ಉಳಿತಾಯ ಬಗ್ಗೆ ಜಾಗೃತಿ ಮೂಡಿಸಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಾಜ್ಯವು ಸಣ್ಣ ಉಳಿತಾಯ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಗಳಿಸಲು ಕಾರಣೀಭೂತರಾಗಿದ್ದರು. ಆಡಳಿತಾತ್ಮಕ ದಕ್ಷತೆ, ಪ್ರಾಮಾಣಿಕತೆ, ಅಭಿವೃದ್ಧಿಪರ ಚಿಂತನೆಗಾಗಿ ಶ್ರಮಿಸಿದ್ದ ಹಿರಿಯ ರಾಜಕಾರಣಿ ಸಿ ವೀರಣ್ಣ ಅವರು 24/7/26ರಂದು ನಿಧನ ಹೊಂದಿರುತ್ತಾರೆ. ಮಾಜಿ ಸಚಿವರಾದ ಶ್ರೀ ವೆಂಕಟರಮಣಪ್ಪ ಅವರು 16/3/1946ರಂದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಹನುಮಂತನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. 1984ರಲ್ಲಿ ಪನ್ನಸಮುದ್ರ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ್ದ ಶ್ರೀಯುತರು ವಿಎಸ್ಎಸ್ಎನ್ ಅಧ್ಯಕ್ಷರಾಗಿಯೂ ಸೇವಲಿಸಿದ್ದರು. 1989ರಲ್ಲಿ ಪ್ರಥಮ ಬಾರಿಗೆ ಪಾವಗಡ ಕ್ಷೇತ್ರದಿಂದ 9ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು ನಂತರ 11, 13 ಮತ್ತು 15ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಸಣ್ಣ ಕೈಗಾರಿಕೆ ಹಾಗೂ ರೇಷ್ಮೆ, ಜವಳಿ ಮತ್ತು ಕಾರ್ಮಿಕ ಸಚಿವರಾಗಿ ಶ್ರೀಯುತರು ಸೇವೆ ಸಲ್ಲಿಸಿದ್ದರು. ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರು ಕಲ್ಪಿಸಲು ನಾಗಲಮಡಿಕೆ, ಉತ್ತರ ಪಿನಾಕಿನಿ ನದಿಗೆ ಅಡ್ಡವಾಗಿ ಚೆಕ್ ಡ್ಯಾಂ ನಿರ್ಮಿಸಿದ್ದ ಶ್ರೀಯುತರು ಪಾವಗಡದಲ್ಲಿ ನೀರಿನ ಹಾಹಾಕಾರವನ್ನು ಹೋಗಲಾಡಿಸಿದ ಭಗೀರಥ ಎಂದು ಜನಪ್ರಿಯರಾಗಿದ್ದರು. ಸಣ್ಣ ಕೈಗಾರಿಕಾ ಸಚಿವರಾಗಿದ್ದ ಅವಧಿಯಲ್ಲಿ ಪಾವಗಡ ಪಟ್ಟಣ ಸಮೀಪ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಮಾಡಲು ಕಾರಣಕರ್ತರಾಗಿದ್ದರು. ಶ್ರೀಯುತರು ತುಮಕೂರು ಮತ್ತು ರಾಯದುರ್ಗ ರೈಲು ಯೋಜನೆಯಲ್ಲಿ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕೃಷಿ ನನ್ನ ವೃತ್ತಿ, ರಾಜಕೀಯ ನನ್ನ ಪ್ರವೃತ್ತಿ ಎಂಬುದು ಅವರ ಧ್ಯೇಯವಾಕ್ಯವಾಗಿತ್ತು. ಶೋಷಿತ ವರ್ಗಗಳ ದನಿಯಾಗಿದ್ದ ಗಡಿನಾಡಿನ ಹಿತರಕ್ಷಕರಾಗಿದ್ದ ಧೀಮಂತ ಶ್ರೀಯುತರು ಕಳೆದ 2 ದಶಕಗಳ ಕಾಲ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 2004ರಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿಗೆ 12ನೇ ವಿಧಾನಸಭೆಯ ಪ್ರವೇಶಿಸಿದ್ದ ಶ್ರೀಯುತರು ನಂತರ ಹಿರಿಯೂರು ವಿಧಾನಸಭೆ